ನಮಸ್ಕಾರ ವೀಕ್ಷಕರೇ, ನಾನು ಮಲ್ಲಿನಾಥ್ ಬಳ್ಳಾರಿಕರ್, ಸೀನಿಯರ್ ಜರ್ನಲಿಸ್ಟ್. ವಿಷಯ ಏನಪ್ಪ ಅಂತಂದರೆ, ಬೆಟ್ಟ ಅಗೆದು ಇಲಿ ತೆಗೆದಂಗೆ ಅರ್ಥ ಆಗಿರಬೇಕು ನಮ್ಮ ಜಾಣೆಯರ ಪ್ರೇಕ್ಷಕರಿಗೆ. ಈ ಸೋ ಕಾಲ್ಡ್ ಪ್ಯಾನ್ ಇಂಡಿಯಾ ಡೈರೆಕ್ಟ್ರು ಎಸ್ ಎಸ್ ರಾಜಮೌಳಿ, ಈ ರಾಜಮೌಳಿ ಎಷ್ಟು ಕನಿಂಗ್ ಫೆಲೋ ಅಂತಂದರೆ, ತನ್ನ ಸಿನಿಮಾನ ಪ್ರಮೋಷನ್ಗೋಸ್ಕರ ಹಿಂದೂ ದೇವರನ್ನು, ಹಿಂದೂ ಧಾರ್ಮಿಕ ಭಾವನೆಗಳನ್ನು ಮತ್ತು ಸ್ವತಃ ಬಜರಂಗಬಲಿಯಾದ ಚಿರಂಜೀವಿ ಆಂಜನೇಯ ಅವರನ್ನೇ ಬೀದಿಗೆ ತರುವಂಥ ಇಂಥ ಕಿಡಿಗೇಡಿ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದರೆ ಅದು ಸಿನಿಮಾ ರಂಗದಲ್ಲಿ ಈ ಎಸ್ ಎಸ್ ರಾಜಮೌಳಿ ಅಂತ ಹೇಳಬೇಕು. ಅದೇನೋ ದೊಡ್ಡದಾಗಿ ಏನೋ ಒಂದು ಪ್ರಪಂಚ ಯುದ್ಧ ಮಾಡಿದಷ್ಟು ಫೀಲಿಂಗ್ ಇವನಿಗೆ. ಒಂದು ಸಿನಿಮಾನ 4 ವರ್ಷ ತೆಗಿತಾನೆ ಇವನು. ಒಂದು ಸಿನಿಮಾನ 4 ವರ್ಷ ಶೂಟಿಂಗ್ ಮಾಡ್ತಾನೆ ಈ ವ್ಯಕ್ತಿ. ಆ ಡೈರೆಕ್ಟರ್ಗಳು, ಆ ನಿರ್ಮಾಪಕರ ಗತಿ ಅದೇನೂ ಗೊತ್ತಿಲ್ಲ. ಅವರು ಸಿನಿಮಾಗೆ ಹಾಕಿರೋ ಬಂಡವಾಳಕ್ಕೆ ಬಡ್ಡಿ ಆಗೋತ್ತಿಲ್ಲ, ಗೊತ್ತಿಲ್ಲ. ಅದು ಒಂದು ಬಿಟ್ಟು ಬೇರೆ ವಿಷಯ ಏನಪ್ಪ ಅಂತಂದರೆ, ಅವನ ಸಿನಿಮಾ ಪ್ರಮೋಷನ್ಗೆ ಈ ನಮ್ಮ ಅಮಾಯಕರ ಮತ್ತು ಅಮಾಯಕ ಅಭಿಮಾನಿಗಳನ್ನು ಅಡ ಇಡ್ತಾನೆ ಇವನು. ಅವರ ಒಂದು ಅಮಾಯಕತ್ವದ ಮೇಲೆ ಇವನು ದುಡ್ಡು ಸಂಪಾದನೆ ಮಾಡ್ತಾನೆ ಈ ಕಿಡಿಗೇಡಿ ನಿರ್ದೇಶಕ. ಇದೀಗ ಅದು ಯಾವುದು SSMB ಅಂತೆ, ಮಹೇಶ್ ಬಾಬು ಏನೋ ನಾಯಕ ನಟನಾಗಿ ನಡೆಸ್ತಾ ಇದ್ದಾನೆ. ಇದೊಂದು 2 ವರ್ಷ ಆಯಿತು ಟೇಕಪ್ ಆಗಿ ಸಿನಿಮಾ. ಮೊನ್ನೆ ರೋಷನ್ ಪಿಕ್ಚರು ಎಮೋಷನ್ ಪಿಕ್ಚರು ಗೊತ್ತಿಲ್ಲ, ಒಂದು ಟೈಟಲ್ ರಿಲೀಸ್ ಮಾಡಿದ್ದಾನೆ ಹೈದರಾಬಾದ್ ರಾಮೋಜಿ ಫಿಲಮ್ ಸಿಟಿನಲ್ಲಿ. ಆ ಟೈಟಲ್ ದುರಂತ ಹೆಂಗಂತಪ್ಪ ಅಂತಂದರೆ, ಆ ಟೈಟಲ್ ಈವೆಂಟೂ ಕೂಡ ಎಂತಹ ದುರಂತ ಅಂದರೆ ವೀಕ್ಷಕರೇ, ಈ ವ್ಯಕ್ತಿ ಅದು ರೀಸೆಂಟಾಗಿ SSMB ಅನ್ನೋ ಒಂದು ಸಿನಿಮಾ ಟೇಕಪ್ ಮಾಡ್ಕೊಂಡ್ಮೇಲೆ ಒಂದು ಪೋಸ್ಟರ್ ರಿಲೀಸು, ಎಮೋಷನು, ಪ್ರಮೋಷನು, ಡಿಮೋಷನು ಅಂತ ಹೇಳ್ಬಿಟ್ಟು ಅವನೇ ಅವನು ಸೆಲ್ಫಿ ಹೀರೋ, ಸೆಲ್ಫಿ ಡೈರೆಕ್ಟ್ ಅವನು. ನಾನೇ ಒಂದು ದೊಡ್ಡ ಹಾಲಿವುಡ್ಡು ಬಾಲಿವುಡ್ಡು ಎಲ್ಲ ಒಂದು ಮಿಗಿಲಾಗಿ ಅದು ಯಾವುದು ಆಕಾಶದಲ್ಲಿರೋ ಹುಡ್ಡಿಗೂ ಅವನೇ ಡೈರೆಕ್ಟರ್ ಅಂತ ಫೀಲಿಂಗ್ ಆಗ್ತದೆ ಅವನು ರಾಜಮೌಳಿ. ಅದು ಎಂಥದ್ದು ಅಂಬಾನಿ ಮಾಲೀಕತ್ವ ಅಲ್ಲ, ಜಿಯೋ ಸ್ಟಾರ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಾರ್ಕೊಂಡಿದ್ದಾನೆ ರೀ ಅವನು. ಆ ಈವೆಂಟ್ಗೂ ಕೂಡ ಮಾರ್ಕೊಳ್ಳೋಷ್ಟು ನಿಕೃಷ್ಟ ವ್ಯಕ್ತಿ ಅವನು ಡೈರೆಕ್ಟ್ರು. ಇವನ್ನ ಸಿನಿಮಾ ರಂಗದಿಂದ ಬಹಿಷ್ಕರಿಸಬೇಕು ಇವನ್ನ. ಅಲ್ಲರಿ, ಒಂದೊಂದು ಸಿನಿಮಾನ 400-500 ರೂಪಾಯಿ ಕೋಟಿ ಬಜೆಟ್ ಮೇಲೆ ಸಿನಿಮಾ ತೆಗಿತಾರೆ. ಅದೇ ಸ್ವಂತ ದುಡ್ಡೇನು ಹಾಕೋದಿಲ್ಲ. ಆ ನಿರ್ಮಾಪಕರು ತೊಗೊಂಬರ್ತಾರೆ, ಆ ನಿರ್ಮಾಪಕರು ಸಿನಿಮಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಿರ್ಮಾಪಕರು ಇವ್ನ ಡೈರೆಕ್ಟ್ರು ಅವ್ರು ಯಾರು ನಾಯಕ ನಟರು ಅವ್ರೇನು ಮನೆಯಿಂದ ದುಡ್ಡೇನು ತೊಗೊಂಬರಲ್ಲ. ಆ 400-500 ಕೋಟಿ ರೂಪಾಯಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಸಿನಿಮಾ ತೆಗಿತಾರ ಅಂತಂದರೆ ಅದು ಯಾರು ದುಡ್ಡು ರೀ? ಅದು ನಿಮ್ಗಳ ದುಡ್ಡು. ಬೆನಿಫಿಟ್ ಶೋ, ಆ ಶೋ, ಈ ಶೋ, ದರಿದ್ರ ಶೋ, ಸುಡುಗಾಡು ಶೋ, ಆಮೇಲೆ ಇನ್ನೂ ಏನೇನೋ ಪೀಡೆ ಶೋ, ಸೈತನ್ ಶೋ ಅಂತ ಹೇಳಿಬಿಟ್ಟು ಅಮಾಯಕರ ಅಭಿಮಾನಿಗಳ ಹತ್ರ 2,000-3,000 ಟಿಕೆಟ್ ಇಟ್ಬಿಟ್ಟು ವಸೂಲಿ ಮಾಡುವಂಥ ನಿಕೃಷ್ಟು ಕಿಡಿಗೇಡಿಗಳು ಇವರೆಲ್ಲ. ಇಂಥವ್ರು ಯಾಕೆ ಬೇಕು ರೀ ಸಿನಿಮಾ ರಂಗಕ್ಕೆ? ಇಂಥ ಒಂದು ದರಿದ್ರ ಅನಿಷ್ಟ ಪದ್ಧತಿಗೆ ಇವನು ಪಿತಾಮಹ ಇವನು ರಾಜಮೌಳಿ. ಅದಕ್ಕೆ ಒಂದು ಸಿನಿಮಾ ಇಷ್ಟಪಟ್ಟು ಆಗುತ್ತೆ. ಅದಕ್ಕೆ ಒಬ್ಬೊಬ್ಬ ನಾಯಕ 100 ಕೋಟಿ ರೂಪಾಯಿ ತೊಗೊತಾರೆ. ಏನು ಮಾಡ್ತಾರೆ ಇವರೆಲ್ಲ ದುಡ್ಡು ತೊಗೊಂಡು? ನಮ್ಮಂತ ದರಿದ್ರ ಹೋದರೆ, ಸುಳ್ಗಾಡಿಗೆ ಹೋದರೆ ಮೈ ಮೇಲೆ ಬಟಗಳು ಇರೋದಿಲ್ಲ ಈ ಹೀರೋಗಳಿಗಾಗಲಿ ಅವ್ನ ಡೈರೆಕ್ಟರ್ಗಾಗಲಿ. ಎಂಥ ಅನಿಷ್ಟ ಪದ್ಧತಿ ನೋಡ್ರಿ. ಹಗಲು ಧೋರಣೆ ಮಾಡ್ತಾ ಇದ್ದಾರೆ ಇವರೆಲ್ಲ. ಪ್ರೇಕ್ಷಕರ ಒಂದು ಸೆಂಟಿಮೆಂಟ್ರನ್ನ ಆಟ ಇಟ್ಕೊಂಡು ಪ್ರೇಕ್ಷಕರ ಒಂದು ಅಮಾಯಕತ್ವವನ್ನು ಇವರು ಮಾರಾಟ ಮಾಡ್ಕೊತಾ ಇದ್ದಾರೆ. ಇವರೆಲ್ಲ ನೀತಿಪಾಠ ಹೇಳ್ತಿದ್ದಾರೆ. ವಿಷಯ ಏನಪ್ಪ ಅಂತಂದರೆ, ಇದೀಗ ಅದು ವಾರಣಾಸಿ ಅಂತ ಹೆಸರಿಟ್ಟಿದ್ದಾನೆ ಇವನು. ಅದು ಟೀಸರು, ಮೋಷನ್ ಟ್ರೇಲರು, ಮೋಷನ್ ಪಿಕ್ಚರು, ಮೋಷನ್ ಪೋಸ್ಟರ್ ಗೊತ್ತಿಲ್ಲ. ಟೋಟಲಿ ಎಮೋಷನ್ ಆಗ್ಬಿಡುತ್ತೆ ಅದೆಲ್ಲ. ಇವನಿಗೆ ಎಷ್ಟು ಟ್ರೋಲ್ ಮಾಡ್ತಾ ಇದ್ದಾರೆ ಆ ಸಿನಿಮಾ ತಂಡಕ್ಕೆ, ಇವನು ರಾಜಮೌಳಿಗೆ
ಇರೋ ಮನೆಯೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟ ಅವನು. ಅಲ್ಲದೆ ಒಂದು ವೇದಿಕೆ ಮೇಲೆ ಹೇಳ್ತಾರೆ, ಸಿನಿಮಾ ಟೈಟ್ಲ್ ಏನು ಹೇಳಿ, ವಾರಣಾಸಿ ದಿ ವರ್ಲ್ಡ್ ಟು ದಿ ವರ್ಲ್ಡ್ ಅಂತೆ ಸಬ್ ಟೈಟ್ಲ್ ಹಾಕಿದ್ದಾರೆ. ವಾರಣಾಸಿ ಬಗ್ಗೆ ಸಿನಿಮಾ ತೆಗಿಬೇಕಂತಂದರೆ ಗುಂಡಿಗೆ 10 ಗುಂಡಿಗೆ ಇರಬೇಕು. ಏಯ್ ರಾಜಮೌಳಿ, ನೀನು ಹಿಂದೂ ಧರ್ಮನ, ಹಿಂದೂ ದೇವಾಲಯನ, ಹಿಂದೂ ದೇವತೆಗಳನ್ನ ನೀನು ಅವಮಾನ ಮಾಡಿದ್ರೆ ಸಹಿಸ್ಕೊಳ್ಳೋದಿಲ್ಲ ನೋಡು. ನಿನ್ನ ಮೇಲೆ ಕ್ರಿಮಿನಲ್ ಕೇಸ್ ಫಿಟ್ ಮಾಡ್ತಾ ಇದ್ವಿ. ಬಿ ಕೇರ್ಫುಲ್ ಮಿಸ್ಟರ್ ರಾಜಮೌಳಿ ಆ್ಯಂಡ್ ಮಹೇಶ್ ಬಾಬು ಆ್ಯಂಡ್ ನಿರ್ಮಾಪಕರೇ. ಏನು ಹೇಳಿದ್ರು, ಏನು ಮಾತಾಡಿದ್ರು, ಏನೇ ಸಿನಿಮಾ ತೆಗೆದ್ರು, ಯಾರೇನು ಕೇಳ್ತಾರೆ ಅನ್ನೋದು ಒಂದು ನೀವು ಏನಾದರೂ ಕೆಟ್ಟ ಫೀಲಿಂಗ್ನಲ್ಲಿದ್ದರೆ ನಿಮ್ಮನ್ನು ಬೀದಿನಲ್ಲಿ ನಿಲ್ಲಿಸೋದಂತೂ 100% ಗ್ಯಾರಂಟಿ. ವೇದಿಕೆ ಮೇಲೆ ಮಾತಾಡ್ತಾನೆ ರೀ ಇವನು, ನಾನು ನಾಸ್ತಿಕ, ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ರೆ, ನೀನು ಕೇಳಿ ವಾರಣಾಸಿ ಅಂತ ಯಾರ ಹೆಸರು ಇರ್ತಿ? ಅದು ಜಗತ್ತಿನ ಆದಿದೇವ, ಪವರ್ಫುಲ್ ದೇವರದು, ಕಾಶಿ ಅದು. ಇಡೀ ಜಗತ್ತಿಗೆ ಹಿಂದೂಗಳ ಅದು ಧಾರ್ಮಿಕ ಮತ್ತು ಮೋಕ್ಷ ಕ್ಷೇತ್ರ ಅದು. ಅದನ್ನು ತೊಗೊಂಡೋಗಿ ನೀನು ಸಿನಿಮಾ ಟೈಟ್ಲ್ ಮಾಡಿ ಮಾತಾಡ್ತೀಯ. ಏಯ್ ರಾಜಮೌಳಿ, ಹೊಟ್ಟೆಗೆ ಅನ್ನ ತಿಂತೀಯ, ಏನು ತಿಂತಿದ್ದೆ ನೀನು? ಅದೇ ಇನ್ನೊಬ್ಬರು ಸಿನಿಮಾ ಟೈಟ್ಲ್ ಇಟ್ಬಿಟ್ಟು ಮಾರಾಟ ಮಾಡೋ ನೋಡೋಣ ನಿನಗೆ. ಮಿಸ್ಟರ್ ರಾಜಮೌಳಿ, ಸಿನಿಮಾ ಟೈಟ್ಲ್ ಫಸ್ಟ್ ವಾಪಸ್ ತಗೋ. ಯಾವುದಾದ್ರು ಕಿತ್ತೋಗಿರೋ ಸಿನಿಮಾ ಟೈಟ್ಲ್ ಇಡು. ವಾರಣಾಸಿ, ಕಾಶಿ, ಬನಾರಸಿ, ಅದಕ್ಕೆ ಆದ ಒಂದು ಹಿನ್ನೆಲೆ, ಇತಿಹಾಸ, ಚರಿತ್ರೆ ಇದೆ. ಹಿಂದೂಗಳೇನಾದರೂ ಕೆಂಟವಾದರೆ ನಿನ್ನ ಪಾತಾಳ ತುಳಿತಾರೆ. ಈಗಾಗಲೇ ನಿನಗೆ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸಿನಿಮಾ ಪ್ರೇಕ್ಷಕರ ಅಮಾಯಕತ್ವವನ್ನು ಬಂಡವಾಳ ಮಾಡಿಕೊಂಡು, ಅಲ್ವ ನೀನು ಎಂಥ ಕಿಡಿಗೇಡಿನೋ ಮರೆಯ ನೀನು. ಈವೆಂಟ್ನು ಕೂಡ ಮಾರಾಟ ಮಾಡ್ಕೊತೀಯಲ್ಲೋ, ಅವ್ನು ತೊಗೊಂಡೋನೆ ಅಂತವನು ಅವನು. ನಿನಗೆ ನಾಚಿಕೆ ಮರೆದಿಲ್ವಾ? ಬಿ ಕೇರ್ಫುಲ್. ಮತ್ತು ಅನುಮಾನ ಇದ್ದರೆ ಡ್ರೋನಾಗಿ ತೆಗಿತಾನ. ಏನೇ ನೀನು ಹಿಂದೂ ದೇವರು, ಅದರಲ್ಲೂ ಪವರ್ಫುಲ್ ಚಿರಂಜೀವಿ ಅಂತ ಒಬ್ಬ ಎಷ್ಟು ಪವರ್ಫುಲ್ ಒಂದು ದೇವರನ್ನ ನೀನು ಅಪಮಾನ ಮಾಡ್ತೇವೆ ಬಹಿರಂಗ ವೇದಿಕೆಯಲ್ಲಿ. ನೀನು ಇಡೀ ಹಿಂದೂಗಳು ಮತ್ತು ಭಾರತ ದೇಶದ ಕ್ಷಮೆ ಕೇಳಬೇಕು. ಇಲ್ಲ ಅಂತಂದರೆ ನಿನ್ನ ಕ್ಷಮೆ ಕೇಳದೇ ಇದ್ರೂ ನಿನ್ನ ಮೇಲಂತೂ ಕ್ರಿಮಿನಲ್ ಕೇಸ್ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೇ ರೆಡಿ ಆಗ್ತಾ ಇದೆ. ಇನ್ನು ಮುಂದೆ ಆದರೂ ನೀನು, ಇನ್ನು ಮುಂದೆ ಅಲ್ಲ ಈಗಲೇ ಆ ವಾರಣಾಸಿ ಅನ್ನೋ ಟೈಟ್ಲು ಈಗ ಕೂಡಲೇ ನೀನು ಬದಲಾಯಿಸಬೇಕು. ಇಲ್ಲಾಂದರೆ ಕಾನೂನು ಪ್ರಕಾರ ಏನೋ ಆಗುತ್ತೋ ಅದು ನಾವು ಬದಲಾಯಿಸೋಕ್ಕೆ ನಾವು ಕಾನೂನು ಹೋರಾಟ ಮಾಡ್ತೀವಿ. ಪ್ರೇಕ್ಷಕರೇ, ಇವನ ಮುಂದಿನ ಸಿನಿಮಾಗಳು ಇದೇನು ಟಿಕೆಟ್ಗಳು 2,000, 3,000, ಲಕ್ಷ ಇದೆಲ್ಲ ಇವನು ಕ್ರಿಯೇಟ್ ಮಾಡಿರೋ ಪಿತಾಮಹ ಇದು ಅನಿಷ್ಟ ಪದ್ಧತಿಗೆ ಇವನು ಒಂದು ಬುಧನ ಹಾಕಿದ್ದಾನೆ. ಇವನು ಸಿನಿಮಾ ನಿಜವಾಗ್ಲೂ ಬಹಿಷ್ಕಾರ ಮಾಡಿ, ಇವನು ಹಿಂದೂ ದೇವರಿಗೆ, ಹಿಂದೂ ದೇವತೆಗಳ ಬುಡಕ್ಕೆ ಬಂದಿದ್ದಾನೆ. ಇವನು ನಮಗೆ ಬೇಕಾ? ಇವನು ಸಿನಿಮಾ ನಮಗೆ ಬೇಕಾ? ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಈ ಮುಂದಿನ ದಿನಗಳಲ್ಲಿ ಇದರ ನೆಕ್ಸ್ಟ್ ಡೆವಲಪ್ಮೆಂಟ್ ಏನಿದೆ ಅದು ಮತ್ತೊಂದು ವಿಡಿಯೋದಲ್ಲಿ ಮಾಡಿ ನಿಮಗೆ ಕೂಲಂಕಷವಾಗಿ ಮತ್ತೊಂದು ವಿಡಿಯೋ ಮಾಡೋಕ್ಕೆ ನಿಮಗೆ ವಿಡಿಯೋ ಮಾಡಿಬಿಟ್ಟು ನಿಮ್ಮ ಮುಂದೆ ತರಲು ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ.